स्वागत है आपका बी न्यूज नेशन में। मैं हूं आबिद हुसैन शेख। गृह मंत्री का आरोग्य मंत्री पर आरोप। आज बीजापुर में मीडिया से बात करते हुए गृह मंत्री एमबी पाटिल ने आरोग्य मंत्री शिवानंद पाटिल को आड़े हाथ लेते हुए कहा कि आरोग्य मंत्री को जलन कुछ ज्यादा ही है, इसलिए ऐसी घटिया बात करते हैं। पहले मुझ पर आरोप लगाया था कि मैंने पानी छोड़कर आलीमट्टी डैम खाली किया है, जबकि पानी छोड़ने का फैसला मेरा नहीं बल्कि नीरावरी सलाह समिति का है। हमारे पक्ष के होकर अधूरी जानकारी रखते हुए बोलना ठीक नहीं। रामलिंग रेड्डी के बयान पर पूछे गए सवाल पर कहा कि वो पक्ष के सीनियर नायक हैं, मैं उनका आदर करता हूं, कहा गृह मंत्री एमबी पाटिल ने। ಶಿವಾನಂದ ಪಾಟೀಲ್ರು ಒಂದು ಮಾತನ್ನು ಹೇಳಬಯಸ್ತೇನೆ. ನಾನು ICC ಸಮಿತಿಯ ಅಧ್ಯಕ್ಷನಾಗಿರಲಿಲ್ಲ. ಆವಾಗ SR ಪಾಟೀಲ್ರು ಅಧ್ಯಕ್ಷರಾಗಿದ್ದರು. ICC ಕಮಿಟಿ ನಿರ್ಧಾರದಂತೆ ಇವತ್ತೊಂದು ದಿವಸ ನೀರು ಬಿಟ್ಟಿದ್ದಾರೆ. MB ಪಾಟೀಲ್ ಖಾಲಿ ಮಾಡಿದ್ದಾರೆ ಅಂತ ಇದು ಶಿವಾನಂದ ಪಾಟೀಲ್ ಹೇಳಿಕೆ ಇದು ಸರಿಯಲ್ಲ. ಸ್ವಲ್ಪ ಶಿವಾನಂದ ಪಾಟೀಲ್ರಿಗೆ ಸ್ವಲ್ಪ ಹೊಟ್ಟೆ ಉರಿ ಜಾಸ್ತಿ ಏನು. ಇದೇ ಶಿವಾನಂದ ಪಾಟೀಲ್ರು ಈಗ ಬಳುತಿ ಜಾಕ್ವೆಲ್ ಅವ್ರ ಮತಕ್ಷೇತ್ರದ ಬರ್ತದೆ, ಸುಟ್ಟು ಹೋಗಿತ್ತು. ಜನ ಹೋಗಿ ಕೇಳಿದ್ರೆ ನಾವು ಉಳ್ಳಾಗಡ್ಡಿ ಹಚ್ಚಿದೀವಿ, ನಮಗೆ ತೊಂದರೆ ಆಗ್ತದೆ, ಇದು ಮಾಡಿ, ನಿಮ್ಗೆ ಯಾರು ಉಳ್ಳಾಗಡ್ಡಿ ಬೆಳೆ ಅಂತ ಹೇಳಿದ್ರು ಅವರು. ಇಂಥ ಏನಂತಾರೆ ಅಸೂಯೆ ಪಡುವಂಥ ಜನ. ಇದರ ಬಗ್ಗೆ ನಾನು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಗಮನಕ್ಕೂ ತಂದಿದ್ದೀನಿ. ಮಾನ್ಯ ಅವರು ಸ್ಟೇಟ್ಮೆಂಟ್ ಏನು ಮಾಡಿದರು, ನನಗೆ ಸಂಬಂಧ ಇಲ್ಲ. ಅದು ನೀರಾವರಿ ಸಲಹೆ ಸಮಿತಿ ಅಧ್ಯಕ್ಷರು SR ಪಾಟೀಲ್ರಾಗಿದ್ದರು. ಆ ಕಮಿಟಿ ನಿರ್ಧಾರ ಏನು ಮಾಡಿತ್ತು ಅದನ್ನು MD ಅವರು ನೀರು ಬಿಟ್ಟಿದ್ರು. ನಾನು ಜಲಸಂಪನ್ಮೂಲ ಸಚಿವವಾಗಿ ನಾನು ICC ಕಮಿಟಿಗೂ ಇಲ್ಲ. ಹಿಂದಿದ್ದಾಗ ನಮ್ಮದೇ ಪಕ್ಷದ ಒಬ್ಬ ಸಚಿವರಾಗಿ ಏನೂ ತಿಳ್ಕೊಳ್ಳಾರ್ದೆ ಈ ರೀತಿ ಇವ್ರು ಹೇಳಿಕೆ ಕೊಡ್ತಾರೆ. ಇವತ್ತು ಸಂತೋಷ ಪಡಬೇಕು. ನಾನು ಮಾಡಿದಂಥ ಜಾಕ್ವೆಲ್ಲು, ನಾನು ಮಾಡಿದ ಕೆನಾಲ್ದಿಂದ ಅವ್ರ ಮತಕ್ಷೇತ್ರದ ಕೆರೆಗಳು ತುಂಬ್ತಾ ಇದ್ದಾವೆ. ಅನೇಕ ಕೆರೆಗಳು ಹೋಗಿ ಪೂಜೆನೂ ಮಾಡಿದ್ದಾರೆ ಇವರು. ಇವರ ಧರ್ಮಪತ್ನಿಯವರು, ಇವ್ರ ಕುಟುಂಬಸ್ಥರು ಹೋಗಿ ಕೆರೆಗಳನ್ನ ವಾಸಲ ಪೂಜೆ ಮಾಡಿದ್ದಾರೆ. MB ಪಾಟೀಲ್ ಮಾಡಿದಾರೆ ಅಂತ ಗೌರವ ಪಡಿಸ್ಬೇಕು. ಶಿವಾನಂದ ಪಾಟೀಲ್ ಯಾರು ಕೆಲಸ ಮಾಡ್ಯಾರ ಮಾಡಿದಾರಪ್ಪ ಅಂತ ಗೌರವಿಸ್ತೀವಿ. ಆ ರೀತಿ ಅವರ ಸ್ವಭಾವ ಹಂಗೆ ಸ್ವಲ್ಪ ಕೊಳಕು ಮಾತಾಡುವಂಥದ್ದು, ಅಸೂಯೆ ಪಡುವಂಥದ್ದು ಅವ್ರ ಸ್ವಭಾವ ಇದೆ. ಪಕ್ಷದ ಅಧ್ಯಕ್ಷ ಗಮನಕ್ಕೆ ತಂದಿದೆ. ಮಾಡದಿದ್ರೆ ಮಾಡಿಲ್ಲ ಅಂತೀರಿ, ಮಾಡಿದರೆ ಕಂಗೆಟ್ ಮಾಡಿದಾರೆ ಅಂತೇಳಿ. ಹೀಗಾಗಿ BJPಯವರು ಅಂತಾರ ಅಂತೇಳಿ ನಾವು ಜನರ ಅಭಿವೃದ್ಧಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅವ್ರು ಅನ್ನೋದಿಲ್ಲ ಅಂತಲೂ ಕೂಡ ನಮ್ಮ ಮಾಡಬೇಕಾಗ್ತದೆ. ಅದಕ್ಕೆ ಅವ್ರು BJPಯವ್ರ ಬಗ್ಗೆ ತಲೆ ಕೆಡಿಸ್ಕೊತ ಅವಶ್ಯಕತೆ. ಈಗ ಮಾಡಿದಾರಲ್ಲ ನೋಡಿ, 5 ವರ್ಷ BJP ಆಡಳಿತದಲ್ಲಿ ಏನಾಗಿದೆ ಗೊತ್ತಿದೆ. ಇವತ್ತು ನಾವು ತೀರ್ಪನ್ನು ಗೌರವಿಸಬೇಕು, ಜನರ ತೀರ್ಪನ್ನು. ಆದರೆ ಒಂದು ಮಾತ್ರ ಸತ್ಯ, 2014ರಲ್ಲಿ ಏನು ನರೇಂದ್ರ ಮೋದಿ ಅವರು ಹೇಳಿದರು 15 ಲಕ್ಷ ಪ್ರತಿ ಅಕೌಂಟಿಗೆ, ಆಯಿತಾ? 2 ಕೋಟಿ ಉದ್ಯೋಗ ಸೃಷ್ಟಿ ಪ್ರತಿ ವರ್ಷ, 10 ಕೋಟಿ 5 ವರ್ಷದ ಉದ್ಯೋಗ ಸೃಷ್ಟಿ ಆಯಿತಾ? ನೋಟ್ ಬ್ಯಾನು, GST, ರೈತರಿಗೆ ಆದಾಯ ದುಪ್ಪಟ್ಟು ಹೇಳಿದರು, ಆಯಿತಾ? ರೈತರ ಸಾಲ ಮನ್ನಾ ಆಯಿತಾ? ಬೇಡ, ಅದನ್ನ ಜನ ತೀರ್ಪು ನಾವು ಗೌರವಿಸ್ತೀವಿ. ಪ್ರಯತ್ನ ಮಾಡಿಬಿಟ್ಟು ವಿಫಲ ಆದಮೇಲೆ ಯೂಟರ್ನ್. ರಾಮಲಿಂಗ ರೆಡ್ಡಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕರು ಮತ್ತು ಓರ್ವ ಅತ್ಯಂತ ಸಂಘಟನಾ ಶಕ್ತಿ ಇದ್ದಂಥವರು. ಜನರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತಮ್ಮ ಇಲಾಖೆಯನ್ನು ಮತ್ತು ಬೆಂಗಳೂರು ನಗರದ ಜಿಲ್ಲೆಯಲ್ಲಿ ಅವರ ಒಂದು ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದೊಡ್ಡದಾಗಿದೆ. ಅವ್ರನ್ನ ನಾವು ಯಾವಾಗಲೂ ಕೂಡ ನಾವು ಎಲ್ಲರ ಒಂದು ಅಭಿಪ್ರಾಯವಾಗಿದೆ. ರಾಮಲಿಂಗ ರೆಡ್ಡಿ ಅವರು ಅವರ ಒಂದು ಅವಶ್ಯಕತೆ ನಮ್ಮ ಸಂಪುಟದಲ್ಲಿ ಇದೆ ಅನ್ನೋದು ನಿಶ್ಚಿತ. ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಅದಾಗಿದೆ ಮತ್ತು ಬಹಳಷ್ಟು ಜನರ ಅಭಿಪ್ರಾಯ ಕೂಡ ಆಗಿದೆ.
ಇನ್ನುಳಿದಂತೆ ಸ್ವಾಭಾವಿಕವಾಗಿ ಅವರು ಕೆಲವೊಂದು ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಮುಂದೆ ಅದನ್ನೆಲ್ಲನೂ ಕೂಡ ಅವರು ಹೇಳ್ಕೊಂಡಿದ್ದಾರೆ. ರಾಮಲಿಂಗ ರೆಡ್ಡಿ ಅವರ ಅಭಿಪ್ರಾಯಗಳನ್ನ ಇವತ್ತಿನ ದಿವಸ ನಾವು ಗೌರವಿಸಬೇಕಾಗ್ತದೆ. ಆ ಒಂದು ಅಭಿಪ್ರಾಯವನ್ನು ನಾವು ದಿವಸ ನಾನು ಹೊಂದಿದ್ದೀನಿ. ಇನ್ನು ಉಳಿದಂಥ ವಿಚಾರಗಳಲ್ಲಿ ನಾನು ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಅಂಥದ್ದೇನಾದರೂ ಕೂಡ ಅವರ ಒಂದು ಮಾತುಗಳಾಗಿದ್ರೆ ದಯವಿಟ್ಟು ಅದನ್ನು ನಾವು ನಿಶ್ಚಿತವಾಗಿ ಗಂಭೀರವಾಗಿ ನಾವು ತೆಗೆದುಕೊಳ್ತೇವೆ, ಅದನ್ನು ಗೌರವಿಸುವಂಥ ಕೆಲಸ ಮಾಡ್ತೇವೆ. ಅಂಥದ್ದು ನನಗೇನು ಕೂಡ ಗೊತ್ತಿಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಮಾನದಂಡ ಇಟ್ಕೊಂಡು ಇಬ್ಬರು ಸಚಿವರು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ, ನನಗೆ ಅದ್ಯಾವುದೂ ಕೂಡ ನನಗೆ ಗೊತ್ತಿಲ್ಲ. ಅಂಥದ್ದು ಯಾವುದೂ ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಮಾಡಿದ್ರೆ ಒಳ್ಳೆಯದಲ್ಲ. ಗ್ರಾಮ ವಾಸ್ತವ್ಯ ಮಾಡುವಂಥದ್ದು, ಶಾಲಾ ವಾಸ್ತವ್ಯ ಮಾಡೋದು ತೀರಾ ಅತ್ಯವಶ್ಯಕ ಆಗಿದೆ. ಬಹುಶಃ ರಾಜ್ಯದಲ್ಲಿ ಸಾವಿರಾರು, ಅನೇಕ ಸಾವಿರ, 10-20-30 ಸಾವಿರ ಶಾಲೆಗಳು ಇವತ್ತು ದಿವಸ ಶಿಥಿಲ ವ್ಯವಸ್ಥೆಯಲ್ಲಿದ್ದಾವೆ, ರಿಪೇರಿ ಆಗಬೇಕಾಗಿದೆ. ಮತ್ತು ಎಲ್ಲೆಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಅಲ್ಲಿ ಹೆಚ್ಚಿನ ಕೊಠಡಿಗಳು ಕಳಿಸಬೇಕಾಗಿದೆ. ಮತ್ತು ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ. ವಿಶೇಷವಾಗಿ ಕಟ್ಟಡಗಳ ರಿಪೇರಿ ಮತ್ತು ಹೊಸ ಕಟ್ಟಡಗಳ ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ಆಗಬೇಕಾಗಿದೆ. ನಾವು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಕಡೆಗೆ ನಾವು ಹೇಳಿದ್ದೀವಿ, ಕನಿಷ್ಠ ಪಕ್ಷ ಒಂದೊಂದು ಮತಕ್ಷೇತ್ರಕ್ಕೆ ಕನಿಷ್ಠ ಪಕ್ಷ ಒಂದು 2 ಕೋಟಿ ರೂಪಾಯಿಗಳನ್ನ ಕೊಡಬೇಕು ನೀವು ಅಂತ ಹೇಳಿ. ಒಂದು 500 ಕೋಟಿ ಆದರೂ ಈ ಶಾಲಾ ರಿಪೇರಿಗೆ ಮತ್ತು ಈ ಹೊಸ ಏನು ಮಕ್ಕಳ ಜನಸಂಖ್ಯೆ ಜಾಸ್ತಿ ಆದಮೇಲೆ ಡಿವಿಷನ್ಸ್ ಜಾಸ್ತಿ ಆಗಿರ್ತವೆ, ಶಾಲಾ ಕೊಠಡಿಗಳು ಬೇಕಾಗಿರ್ತವೆ. ಈ ಶಾಲಾ ಕಟ್ಟಡಗಳ ಬಗ್ಗೆ ಆ ಅರಿವು ಕೂಡ ಮೂಡ್ತದೆ. ಅದ್ರ ಜೊತೆಗೆ ಜನರ ಒಂದು ಭಾವನೆಗಳನ್ನ ಕೂಡ ಗ್ರಾಮವಾಸ್ತವ್ಯ ಮಾಡಿಕೊಳ್ಳೋದ ಜನರ, ರೈತರ ಭಾವನೆಗಳನ್ನ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತದೆ. ಹೀಗಾಗಿ ಅವರು ವಾಸ್ತವ್ಯ ಮಾಡುವಂಥದ್ದು ಸೂಕ್ತವಾದಂಥದ್ದು. और खबरों के लिए देखते रहिए बी न्यूज नेशन. ವಿಜಯಪುರ ನಗರದಲ್ಲಿ ಸ್ಟೈಲಿಶ್ ಉಡುಪಿನಲ್ಲಿ ಹೆಸರುವಾಸಿಯಾದ ಮೆಟಾಲಿಕ್ಸ್ ಫಾರ್ ರಂಜಾನ್ ಧಮಾಕ ಆಫರ್ 10 to 50% ಡಿಸ್ಕೌಂಟ್. ಮೆಟಾಲಿಕ್ ಸ್ಟೈಲಿಶ್ ವೇರ್ಸ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ವೇರ್ಸ್ ಗ್ರಾಹಕರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ 10 to 50% ಡಿಸ್ಕೌಂಟ್ ಆಫರ್. ಇದಲ್ಲದೆ ವುಮೆನ್ಸ್ ಅಂಡ್ ಕಿಡ್ಸ್ ಗ್ರಾಹಕರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ 10 to 50% ಧಮಾಕ ಆಫರ್. ಹರಿ ಅಪ್ ಲಿಮಿಟೆಡ್ ಆಫರ್ಸ್. ಸ್ಥಳ ಮೆಟಾಲಿಕ್ ಸ್ಟೈಲಿಶ್ ವೇರ್ಸ್ ಮೆನ್ಸ್, ವುಮೆನ್ಸ್ ಹಾಗೂ ಕಿಡ್ಸ್, BLDE ರಸ್ತೆಯ SS ಕಾಂಪ್ಲೆಕ್ಸ್ ಎದುರಿನ ಅಕ್ಕ ಮಹಾದೇವಿ ಕ್ರಾಸ್ ರಸ್ತೆಯ ಗಂಜ್ ಪಕ್ಕದಲ್ಲಿ, ವಿಜಯಪುರ. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।